ವೆಲ್ಕಮ್ ಬ್ಯಾಕ್ ಟು ಶೀತಲ್ವಾಸ್ ಯೂಟ್ಯೂಬ್ ಚಾನಲ್. ಯಾರೆಲ್ಲ ನನ್ನ ಚಾನಲ್ನ ಫಸ್ಟ್ ಟೈಮ್ ನೋಡ್ತಾ ಇದ್ದೀರಾ ನನ್ನ ಸಬ್ಸ್ಕ್ರೈಬ್ ಮಾಡಿ, ಹಾಗೆ ಪಕ್ಕದಲ್ಲೇ ಕಾಣ್ತಿರೋ ಬೆಲ್ ಐಕಾನ್ನ ಕ್ಲಿಕ್ ಮಾಡ್ಕೊಳ್ಳಿ. ನಾನು ಯಾವುದೇ ಹೊಸ ಅಪ್ಡೇಟ್ ಮಾಡಿದ್ರು ನಿಮಗೆ ಡೈರೆಕ್ಟ್ ನೋಟಿಫಿಕೇಷನ್ ಬರುತ್ತೆ. ಆ್ಯಂಡ್ ಇವತ್ತಿನ ವ್ಲಾಗ್ ಬಂದು ನಾವೆಲ್ಲ ಫ್ಯಾಮಿಲಿ ಗೆಟ್ ಟುಗೆದರ್ ಕಸಿನ್ ಮನೆಗೆ ಹೋಗ್ತಾ ಇದ್ದೀವಿ. ಅಂದರೆ ಅರುಣ ಅವ್ರ ತಂಗಿ ಮನೆ ಬ್ಯಾಂಗ್ಳೂರ್ಗೆ ಹೋಗ್ತಾ ಇದ್ದೀವಿ. ಆ್ಯಂಡ್ ಎಲ್ಲ ರೆಡಿ ಆಗಿದ್ದೀವಿ. ಇದು ಶುಕ್ರವಾರ ಸಂಜೆ ಹೊರಡ್ತಾ ಇರೋದು. ಆ್ಯಂಡ್ ಸ್ಯಾಟರ್ಡೇ ಸಂಡೇ ಕಂಟಿನ್ಯೂಷನ್ ಬ್ಲಾಗ್ ಮಾಡ್ತೀನಿ, ಆದರೆ ಸಪ್ರೇಟ್ ಆಗ್ತೀನಿ. ಎಲ್ಲೆಲ್ಲಿ ಹೋಗ್ತೀವಿ, ಏನೇನು ಮಾಡ್ತೀವಿ, ಫ್ಯಾಮಿಲಿ ಎಲ್ಲ ಹೇಗಿರ್ತೀವಿ ಅಂತ ಈ ವಿಡಿಯೋಲಿ ಹೇಳ್ತೀನಿ. ಆ್ಯಂಡ್ ಫ್ಯಾಮಿಲಿ ಇಂಟ್ರಡಕ್ಷನ್ ನಾನು ಲಾಸ್ಟ್ ವಿಡಿಯೋದಲ್ಲಿ ಕೊಡೋಕ್ಕಾಗಿಲ್ಲ, ಈ ವಿಡಿಯೋದಲ್ಲಿ ಮಾಡ್ತೀನಿ. ಆ್ಯಂಡ್ ಅರುಣ ಅವರು ಈಗ ಡ್ಯೂಟಿ ಮುಗಿಸ್ಕೊಂಡು ಬಂದಿದ್ದಾರೆ, ಹೊರಡಬೇಕು. ನಾನು ರೆಡಿ ಆಗಿದ್ದೀನಿ, ಹೋಗಿ ಮಲ್ಕೊಳ್ಳೋದಷ್ಟೇ ಅಲ್ವಾ, ಊಟ ಮಾಡಿ. ಸೊ ರೆಡಿ ಆಗಿದ್ದೀವಿ. ಪಾಪು ಕೂಡ ರೆಡಿ ಆಗಿದ್ದಾನೆ. ಪಾಪುನು ರೆಡಿ ಮಾಡಿದ್ವಿ. ನಾನು ಮತ್ತು ಅರುಣ ಓಡ್ತಾ ಇದ್ವಿ. ಮದ್ದೂರಲ್ಲಿ ಪಿಕ್ ಮಾಡಬೇಕಿತ್ತು, ಎಲ್ಲ ಒಟ್ಟಿಗೆ ಹೋಗೋಣ ಅಂಥೇಳಿ ಓಡ್ತಾ ಇದ್ವಿ. ಆಮೇಲೆ ಅಮ್ಮ ಬ್ಯಾಗೆಲ್ಲ ಪ್ಯಾಕ್ ಮಾಡಿದ್ದೆ. ಅಮ್ಮನೂ ಫಸ್ಟ್ ಟೈಮ್ ಹೋಗ್ತಾ ಇದ್ದೀವಲ್ಲ ಅವ್ರ ಮನೆಗೆ ಅಂತ ಹೇಳಿ ಏನಾದರೂ ಮಾಡಿಕೊಡ್ತೀನಿ ಅಂತ ಹೇಳಿದ್ರು. ನಿಪ್ಪಟ್ಟೆಲ್ಲ ಕೇಳಿದ್ರು ಮಾಡ್ತೀನಿ ಅಂತ. ಆಮೇಲೆ ಸುಮ್ಮನೆ ಅರುಣನೇ ಬೇಡ ಅಮ್ಮ ಸ್ವೀಟ್ ಏನಾದರೂ ಮಾಡಿಕೊಡಿ ಅಂತ ಹೇಳಿದ್ರು. ಆಮೇಲೆ ಅರುಣಂಗೂ ತುಂಬ ಇಷ್ಟ ಅಂದ್ಬಿಟ್ಟು ಅಮ್ಮ ರವೆ ಉಂಡೆ ಮಾಡ್ತಾಯಿದ್ರು. ರವೆ ಉಂಡೆ ಎಲ್ಲ ಮಾಡಿಸ್ಕೊಂಡು ಹೊರಟ್ವಿ ನಾವು ಮದ್ದೂರಿಗೆ. ಮದ್ದೂರಲ್ಲಿ ನಾವು ಆಲ್ಮೋಸ್ಟ್ 5:30ಗೆ ಹೋದ್ವಿ. ಅಲ್ಲಿ ಹೋಗಿ ನಾನು ಪಾಪು ಅರುಣ ತುಂಬ ವೆಯ್ಟ್ ಮಾಡಿದ್ವಿ. ಅವ್ರ ಅಣ್ಣ ಅದಕ್ಕೆ ಬರ್ತಾಯಿದ್ರು ಮೈಸೂರಿಂದ. ನಾವು ಅವ್ರನ್ನ ಪಿಕ್ ಮಾಡಬೇಕಿತ್ತು, ಅದಕ್ಕೆ ತುಂಬ ವೆಯ್ಟ್ ಮಾಡಿದ್ವಿ, ತುಂಬ ಕಾಯಿಸ್ಬಿಟ್ರು. ಆಮೇಲೆ ಮದ್ದೂರಲ್ಲಿ ಮಟನ್ ಇಸ್ಕೊಬೇಕಿತ್ತು, ಅದಕ್ಕೂ ವೆಯ್ಟ್ ಮಾಡ್ತಾಯಿದ್ವಿ. ಅವ್ರು ಬಂದು ಕೊಟ್ಬಿಟ್ಟು ಹೋದರು. ನಿಜ ಬೇಜಾರಾಗ್ಬಿಡ್ತು, ಆ ಥರ ಕಾಯೋದಕ್ಕಂತೂ ಆಗೋದೇ ಇಲ್ಲ. ನೋಡಿ ಫ್ರೆಂಡ್ಸ್, ಕೆಸ್ತೂರಿಂದ ಹೊರಟಿದ್ದೀವಿ ಈಗ ತಾನೇ ಕಾರಲ್ಲಿ ಬಂದು. ಫ್ರೆಂಡ್ಸ್ ಏನ್ ಜರ್ನಿ ಸಾಕಾಗೈತೆ. ಈಗ ಬೆಂಗಳೂರು ಬಂದಿದ್ದೀವಿ ಫ್ರೆಂಡ್ಸ್. ಆಮೇಲಿಂದ ಮಾತಾಡೋಣ. ಬೆಲ್ ಬಟನ್ ನೋಡಿರಿ, ಸಬ್ಸ್ಕ್ರೈಬ್ ಮಾಡಿ ಫ್ರೆಂಡ್ಸ್, ಲೈಕ್ ಮಾಡಿ, ನಮಗೆ ಲೈಕ್ ಮಾಡಿ, ಫಾಲೋ ಮಾಡಿ. ಮಧ್ಯ ಕ್ಲಿಪ್ಪಿಂಗ್ ಏನಕ್ಕೆ ಆಗ್ತೆ ಅಂತ ಹೇಳಿದ್ರೆ ಅರುಣನ್ ಫ್ರೆಂಡ್ಸು ರೇಗಿಸ್ತಿದ್ರಂತೆ, ಅದಕ್ಕೆ ಅದನ್ನು ಹಾಕೋಣ ನಾನೇ ಬೇಕು ಅಂತ ಹೇಳಿ ಅದನ್ನು ಹಾಕ್ತೆ. ನೋಡಿ ಆಲ್ರೆಡಿ ನಾವು ರೀಚ್ ಆಗೋ ಅಷ್ಟರಲ್ಲಿ ಕತ್ಲೆನೇ ಆಗಿಬಿಡ್ತು, ಹೊರಡೋಷ್ಟರಲ್ಲೇ ಆಗಿಬಿಟ್ಟಿತ್ತು ಕತ್ಲೆ ಹೇಳಬೇಕು ಅಂತ ಅಂದರೆ. ಆಮೇಲೆ ಬಂದು ಸಖತ್ ಸ್ಟ್ರೈನ್ ಆಗಿಬಿಟ್ಟಿತ್ತು. ಮಕ್ಕಳಿಗೆಲ್ಲ ಊಟ ಮಾಡಿಸಿ ನಾವು ಊಟ ಮಾಡಿ ಮಲ್ಕೊಬಿಟ್ವಿ. ವಿಡಿಯೋ ಮಾಡಬೇಕಿತ್ತು ನಿಜ. ಅಡುಗೆ ಎಲ್ಲ ವೆರೈಟೀಸ್ ಮಾಡಿದರು. ಗ್ರೀನ್ ಚಿಕನ್ನು, ಚಿಲ್ಲಿ ಚಿಕನ್ನು, ಗೀ ರೈಸು, ಹಾಗೆ ಮಟನ್ ಸಾಂಬಾರೆಲ್ಲ ವೀಡಿಯೋ ಮಾಡೋಕ್ಕೆ ಆಗಲಿಲ್ಲ ನನಗೆ. ಅವ್ರು ಅರೇಂಜ್ ಕೂಡ ಮಾಡಿಟ್ಕೊಂಡಿದ್ರು, ಬಟ್ ಆಗಲಿಲ್ಲ. ಇದು ನೆಕ್ಸ್ಟ್ ಡೇ ಮಾರ್ನಿಂಗು ನಾವು ಹೊರಡ್ತಾ ಇದ್ವಿ, ಅದ್ರದ್ದು ವಿಡಿಯೋ ಇದು. ಬಾಕ್ಸ್ ಪ್ಯಾಕ್ ಆಗೈತೆ, ಆಯ್ತಾ? ಚಲೋ ಬಾಕ್ಸ್ ಪ್ಯಾಕ್. ನೋಡಿ ಅದು ಯಾಕೋ ಕಾರಣ ಬಾವಾಜಿಯವ್ರ ಕಾಲೇಜ್ ಬೇರೆ ರೆಡಿ ಆಯ್ತವ್ರ. ಹಾಂ ಹಾಂ ತಲೆ ಕೆರ್ಕ ನಿಂತದ, ಹೊಟ್ಟೆ ಸಿತೈತೇನಾ? ಎಲ್ಲ ರೆಡಿ ಆಗಿದ್ದಾರೆ. ವಿಶಾಲ್ ಅವ್ರು ಬಿಡ್ತಾ ಇದಾರ. ಓಹೋ, ಜೊತೆಗೆ ಮೊಯಿ ಕುಳ್ಳಿ. ಆಯ್ ಮೊಯೆ
ನಿಂತವ್ರೆ ಶಾರದಾ ಆಂಟಿ. ಬಂದರು ಶಾಲಿನಿ, ಕನಿಷ್ಕಾ, ಮಿಲ್ಲಿ, ಸವಿಯತ್ಗೆ, ಅಶ್ವಿನಿ ಅತ್ಗೆ. ಎಲ್ಲ ರೆಡಿ ಆಗಿದ್ದೀವಿ, ಇದ್ರ ಜೊತೆ ಹೋಯ್ತಾ ಇದ್ದೀವಿ. ಹುಡುಗರನ್ನೆಲ್ಲ ಕಾರ್ಗೆ ತುಂಬ್ಕೊಂಡ್ವಿ, ಹೊರಡ್ತಾ ಇದ್ದೀವಿ. ಬುಕ್ಲೇಶ್ ಎಲ್ಲಿಗೆ ಹೋಗ್ತೀವಿ ಅಂತ ಗೊತ್ತಿಲ್ಲ, ಹೇಳ್ತೀನಿ. ಎಲ್ಲ ತುಂಬ ವೀಡಿಯೋಸ್ ನಾನು ಅರುಣಂಗೆ ಹೇಳಿದ್ದೆ ವೀಡಿಯೋ ಮಾಡೋಕ್ಕೆ, ನನ್ನ ಕೈಲಿ ಆಗ್ತಿರ್ಲಿಲ್ಲ ಪಾಪ ಎತ್ಕೊಂಡಿರೋದ್ರಿಂದ. ಮಾಲ್ ಆಫ್ ಏಷ್ಯಾಗೂ ಹೋಗಬೇಕು ಅಂತ ತುಂಬ ಅಂದ್ಕೊಂಡ್ವಿ, ಬಟ್ ಆಗಲಿಲ್ಲ. ಟೈಮು ನಮಗೆ ಒಂದೇ ದಿನದಲ್ಲಿ 2 ದಿನದಲ್ಲಿ ಸುತ್ತ ಏನೇನು ಅಂದ್ಕೊಂಡಿದ್ವಿ ಅಲ್ಲೆಲ್ಲ ಹೋಗೋಕ್ಕಾಗಲಿಲ್ಲ. ಆಮೇಲೆ ಎಲ್ಲಿಗೆ ಹೋಗಬೇಕು ಅಂತಲೂ ಇನ್ನೂ ಡಿಸೈಡ್ ಆಗಿರಲಿಲ್ಲ ನಾವು. ಫಸ್ಟು ಇಸ್ಕಾನ್ ಹೋಗೋಣ ಅಂತ ಅಂದ್ಕೊಂಡ್ವಿ, ಆಮೇಲೆ ಮತ್ತೆ ಬೇಡ ಇನ್ನೊಂದು ಕಡೆ ಹೋಗೋಣ ಅಂತ ಅಂದ್ಕೊಂಡ್ವಿ. ಹೀಗೆ ಆಯಿತು. ಮತ್ತು ಲೊಕೇಶನ್ ಚೇಂಜ್ ಮಾಡಿಕೊಂಡು ಹೊರಟು ಫೈನಲಿ ಈಶಾಗೆ ಹೋಗ್ಬಿಡೋಣ ಅಂತ ಹೇಳ್ಬಿಟ್ಟು ಚಿಕ್ಕಬಳ್ಳಾಪುರ್ಗೆ ಹೊರಟ್ವಿ. ಅಲ್ಲಿ ಹೋಗ್ತಾ ವೆದರ್ ಒಂಥರ ತುಂಬ ಚೆನ್ನಾಗಿತ್ತು. ನಾವು ಅಂದ್ಕೊಂಡ್ವಿ ಬಿಸಿಲಿರಲ್ಲ, ಹೇಗೋ ಆರಾಮ್ಸೆ ಹೋಗ್ಬೋದು ಅಂತ ಹೇಳ್ಬಿಟ್ಟು. ಪರವಾಗಿಲ್ಲ, ಅಷ್ಟೊಂದೇನು ರಿಸ್ಕ್ ಅನಿಸ್ಲಿಲ್ಲ. ಬಟ್ ನನಗೆ ಪಾಪು ಕರ್ಕೊಂಡು ಲಾಂಗ್ ಜರ್ನಿ ಮಾಡಿಲ್ಲದೆ ಇರೋದಕ್ಕೆ ಆಲ್ಮೋಸ್ಟ್ ನನಗೆ ಬ್ಯಾಕ್ ಪೇನ್ ಬಂದ್ಬಿಟ್ಟಿತ್ತು. ತುಂಬ ಕೂತು ಅವನ್ನ ತೊಡೆ ಮೇಲೆ ಮಲಗಿಸ್ಕೊಂಡು, ಬಟ್ ಹಿಂಸೆ ಏನೂ ಕೊಟ್ಟಿಲ್ಲ. ಅವನು ಮಲ್ಕೊಂಬಿಡ್ತಿದ್ದ ಕಾರ್ ಹತ್ತಿದ ತಕ್ಷಣ. ಹಸುವಾದರೆ ಅವನಿಗೇನಾದರೂ ತಿನ್ನಿಸ್ಕೊಂಡು ಕರ್ಕೊಂಡು ಹೋಗ್ತಿದ್ದೆ. ಬಟ್ ನನಗೆ ಕಾಲು ಮತ್ತು ಕೈ ಎಲ್ಲ ಫುಲ್ಲು ನೋವು ಬಂದುಬಿಟ್ಟಿತ್ತು. ಏನು ಮಾಡೋಕ್ಕಾಗಲ್ಲ, ಹೋಗಿದ್ವಿ. ಸೊ ಬರಲೇಬೇಕಿತ್ತು. ಆ್ಯಂಡ್ ರೀಚ್ ಆದ್ವಿ. ನೋಡಿ, ಇದೆ ಸದ್ಗುರು ಸನ್ನಿಧಿ. ನಿಜ ನಾನು ಅಲ್ಲಿಗೆ ಹೋಗಬೇಕು ಅಂತ ಅಂದ್ಕೊಂಡಿದ್ದೆ, ಬಟ್ ಇದನ್ನು ನೋಡ್ಬಿಟ್ಟು ನಿಜ ಚೆನ್ನಾಗಿದೆ ಅನಿಸ್ತು. ಮೇಯ್ನಿಗೆ ನಾನು ಹೋಗಿಲ್ಲ ಒಂದ್ಸಲ ಈಶಾ ಫೌಂಡೇಶನ್ಗೆ. ಬಟ್ ಇಲ್ಲಿ ಬ್ಯಾಂಗ್ಳೂರಲ್ಲಿ ಚಿಕ್ಕಬಳ್ಳಾಪುರಲ್ಲಿ ಆದಮೇಲಿಂದ ಹೋಗಬೇಕು ಅಂತ ತುಂಬ ಅಂದ್ಕೊತಾ ಇದ್ವಿ, ಬಟ್ ಹೋಗೋಕ್ಕೆ ಆಗಿರಲಿಲ್ಲ. ಈಗ ಮಾತ್ರ ಅದನ್ನು ನೋಡಿ ಖುಷಿ ಆಯಿತು ನನಗೆ. ಇದು ಟೆಂಪಲ್ಲು. ಅಲ್ಲಿ ಆ್ಯಕ್ಚುಲಿ ಕಾಣಿಸ್ತಿದೆಯಲ್ಲ, ಅಲ್ಲಿ ಹಿಂದೆ ಸರ್ಪಂದು ಎಲ್ಲ ಸರ್ಪದ್ದೆಲ್ಲ ಏನೇನೋ ಇತ್ತು. ಅದು ತುಂಬ ಚೆನ್ನಾಗಿತ್ತು ಹೇಳಬೇಕು ಅಂದರೆ. ಮತ್ತು ಇಲ್ಲೂ ಕೂಡ ಒಳಗಡೆನೂ ಇತ್ತು, ಅದು ಚೆನ್ನಾಗಿತ್ತು. ಬಟ್ ಅಲ್ಲೆಲ್ಲ ಫೋನ್ ಅಲೋ ಇಲ್ಲ. ಅಲ್ಲಿ ಆ ಏರಿಯಾ ಮಾತ್ರ ಫೋನ್ನ ಯೂಸ್ ಮಾಡೋದಕ್ಕೆ ಬಿಡಲ್ಲ, ಏನಕ್ಕೆ ಅಂತ ಗೊತ್ತಿಲ್ಲ ಒಟ್ಟಿನಲ್ಲಿ.
ಫೋನ್ ಅಟ್ಲೀಸ್ಟ್ ಪಿಕ್ ಮಾಡಿ ಕಾಲಲ್ಲಿ ಮಾತಾಡ್ತಿದ್ರು, ಪ್ಲೀಸ್ ಮೇಡಮ್ ಸೈಲೆನ್ಸ್ ಆಚೆ ಹೋಗಿ ಮಾಡಿ ಅಂತ ಹೇಳ್ತಾರೆ. ಆಮೇಲೆ ಅಲ್ಲಿ ತುಂಬ ಧ್ಯಾನ ಮಾಡ್ತಾ ಇರೋರು ಕೂಡ ಇದ್ದರು, ಸೈಲೆನ್ಸ್ ಆಗಿ ಇರಲಿ ಅಂತ ಹೇಳಿಬಿಟ್ಟು ಅಲ್ಲಿ ಏನೂ ಮಾಡಿಸ್ತಿರ್ಲಿಲ್ಲ. ವಿಡಿಯೋ ಕೂಡ ತಗೊಳ್ಳೋಕ್ಕೆ ಅವ್ರು ನಮಗೆ ಬಿಡಲಿಲ್ಲ. ಅಲ್ಲಿ ನಿಜ ಚೆನ್ನಾಗಿತ್ತು. ಆ ವಿಡಿಯೋಸ್ ತುಂಬ ಜನದ ವೀಡಿಯೋಸ್ ನೋಡಿದ್ದೀನಿ ಇಲ್ಲಿ ಹೋಗಿದ್ದವರಲ್ಲಿ, ಯಾರೂ ಆ ವೀಡಿಯೋಸು ಮಾಡ್ಕೊಂಡಿಲ್ಲ. ನಾನು ಸ್ವಲ್ಪ ತೆಗೊಂಡೆ, ಬಟ್ ಬೇಡ ಅಂತ ಹೇಳ್ಬಿಟ್ಟು ಸುಮ್ಮನೆ ಆಗಿಬಿಟ್ಟೆ. ಆ್ಯಂಡ್ ಪಾಪನೂ ಕರ್ಕೊಂಡು ಎಲ್ಲ ದೇವ್ರ ದರ್ಶನ ಮುಗಿಸ್ಕೊಂಡು ನಾವು ವಾಪಸ್ಸು ಹೊರಡ್ತಾ ಇದ್ವಿ. ಆಮೇಲೆ ಸ್ವಲ್ಪ ಬಿಸಿಲು ಜಾಸ್ತಿನೇ ಬರ್ತಾಯಿತ್ತು, ಅದಕ್ಕೆ ಹೊರಟ್ಬಿಡೋಣ ಅಂತೇಳಿ ಹೊರಟು. ಟೈಮು ಕೂಡ ಆಗಿಬಿಟ್ಟಿತ್ತು, ಆಲ್ಮೋಸ್ಟು 2 o'clock ಆಗಿಬಿಟ್ಟಿತ್ತು. ಅದಕ್ಕೆ ಹಸ್ವಾಗ್ಬಿಟ್ಟಿತ್ತು ಮಕ್ಕಳಿಗೆ, ನಮಗೆ ಎಲ್ಲ. ನಾನು ಪಾಪುಗೆ ಹಾಗೆ ಕಾರಲ್ಲೇ ಸಿರ್ಲಾಕ್ ತಿನ್ನಿಸ್ಕೊಂಡು ನಾವು ಊಟ ಮಾಡೋಣ ಅಂತೇಳಿ ನಿಲ್ಲಿಸೇ ಬಿಟ್ವಿ ಎಲ್ಲ. ಆಮೇಲೆ ಕೂತ್ಕೊಂಡು ಡಿಸ್ಕಸ್ ಮಾಡೋಣ ಎಲ್ಲಿಗೆ ಹೋಗೋದು ನೆಕ್ಸ್ಟು ಅಂತ ಹೇಳ್ಬಿಟ್ಟು ಊಟಕ್ಕೆ ಬಂದುಬಿಟ್ವಿ. ನಾವು ಪರೋಟ ಮತ್ತು ಸ್ವಲ್ಪ ವೆಜ್ ಫ್ರೈಡ್ ರೈಸ್ ತೊಗೊಂಡಿದ್ವಿ. ನಾನು ಪರೋಟ ಬೇಡ ಅಂತ ಹೇಳಿದೆ, ಬಟ್ ಅಲ್ಲಿ ಊಟ ತೊಗೊಳ್ಳೋಣ ಅಂತ ಹೇಳಿದ್ರೆ ಊಟಕ್ಕೆ ಒಂದು 50 ಊಟದ್ದು ಆರ್ಡ್ರ್ ಬಂದುಬಿಟ್ಟಿತ್ತು ಅಂತ ಹೇಳ್ಬಿಟ್ಟು ಊಟ ತುಂಬ ಲೇಟ್ ಆಗುತ್ತೆ ಅಂತ ಹೇಳಿದ್ರು. ನಾವು ಫ್ರೈಡ್ ರೈಸು ಪರೋಟ ಎಲ್ಲ ನಾನು ಅರುಣ ಇಷ್ಟಪಡಲ್ಲ, ಅದಕ್ಕೆ ಬೇಡ ಅಂದ್ಕೊಂಡ್ವಿ. ಬಟ್ ಏನೂ ಇಲ್ಲದೆ ಇರೋದ್ರಿಂದ ಪರೋಟ ಮತ್ತು ವೆಜ್ ಫ್ರೈಡ್ ರೈಸ್ನ ಆರ್ಡ್ರ್ ಮಾಡಿಕೊಂಡು ನಾವು ತಿಂದ್ವಿ, ಏನು ಮಾಡೋಕ್ಕಾಗಲ್ಲ. ಆ್ಯಂಡ್ ತುಂಬ ಫ್ಲೈಟ್ಸ್ ನೋಡಿದ್ವಿ ನಾವು ಅಲ್ಲಿ ಹೋಗುವಾಗ. ಅಲ್ಲಿ ಆಲ್ಮೋಸ್ಟ್ ನಾವು ಏರ್ಪೋರ್ಟ್ ರೋಡಲ್ಲೇ ಹೋಗಿದ್ದು, ಅಲ್ಲಿಂದಾನೇ ಹೋಗಬೇಕು, ಲೊಕೇಶನ್ ಇದ್ದಿದ್ದು ಅಲ್ಲಿಂದನೇ. ಬಟ್ ಒಂದು ಕಡೆ ಮಿಸ್ ಮಾಡ್ಕೊಂಬಿಟ್ಟಿದ್ವಿ ನಾವು, ಏರ್ಪೋರ್ಟ್ ರೋಡಿಂದ ಹೋದರೆ ತಪ್ಪೇನೋ, ಅದು ಬೇರೆ ಕಡೆ ಹೊಟ್ಟೋಗ್ಬಿಡ್ತೀವೇನೋ ಅಂತ ಹೇಳ್ಬಿಟ್ಟು. ಆಮೇಲೆ ಟೋಲು ಸಿಗುತ್ತೆ ಆನ್ ದ ವೇ, ಅಲ್ಲೇ ಹೋಗಬೇಕು. ಅದೇ ರೋಡ್ ಮಿಸ್ ಆಗಿ ಏನೇನೋ ಆಗೋಗ್ಬಿಡ್ತು ನಮಗೆ. ಹೇಗೋ ಕರೆಕ್ಟಾಗಿ ರೀಚ್ ಆದ್ವಿ. ಆ್ಯಂಡ್ ಅಲ್ಲಿ ಬುದ್ಧ ಎಲ್ಲ ಇತ್ತು, ತೊಗೊಬೇಕು, ಪಾಟ್ ತೊಗೋಬೇಕು ಅಂತೆಲ್ಲ ಅಂದ್ಕೊಂಡ್ವಿ. ಬಟ್ ತೊಗೊಳಕ್ಕೂ ಆಗಲಿಲ್ಲ, ನಿಲ್ಸೋಕ್ಕೂ ಆಗಲಿಲ್ಲ. ಆ ಕಡೆಯಿಂದ ಬರೋಣ ಅಂತ ಅಂದ್ಕೊಂಡು ಹೋಗಲೇ ಇಲ್ಲ. ಆ್ಯಂಡ್ ಅದನ್ನೆಲ್ಲ ಮುಗಿಸಿ ನಾವು ನೆಕ್ಸ್ಟ್ ಎಲ್ಲಿಗೆ ಹೋಗೋದು ಅಂತ ಎಲ್ಲ ಮಾತಾಡಿಕೊಂಡು ಹೊರಡುವ. ನಾನು ಈ ವಿಡಿಯೋನ ಇಲ್ಲಿಗೆ ಎಂಡ್ ಮಾಡೋಣ ಅಂತ ಅಂದ್ಕೊಂಡೆ, ಯಾಕಂದರೆ ಆಲ್ಮೋಸ್ಟ್ 13 minutes ಆಗಿದೆ. ನೆಕ್ಸ್ಟು ನಾವು ಇದನ್ನು ಮುಗಿಸ್ಕೊಂಡು ಮಕ್ಕಳನ್ನ ಎಲ್ಲ ಕರ್ಕೊಂಡು ಹೋದ್ವಿ. ಏನಾಯಿತು ಅಂತ ಹೇಳಿಬಿಟ್ಟು ನೆಕ್ಸ್ಟ್ ವೀಡಿಯೋ ಹಾಕೋಣ ಅಂಥೇಳಿ ನಾನು ಈ ವಿಡಿಯೋನ ಇಲ್ಲಿಗೆ ಎಂಡ್ ಮಾಡ್ತಾಯಿದ್ದೀನಿ. ಆ್ಯಂಡ್ ನೋಡ್ತಾ ಇದ್ದೀನಿ, ನೆಕ್ಸ್ಟ್ ವೀಡಿಯೋಲಿ ಹೇಳ್ತೀನಿ ನೆಕ್ಸ್ಟ್ ಎಲ್ಲಿಗೆ ಹೋದ್ವಿ, ಫುಲ್ ಡೇ ಹೇಗೆ ಮುಗೀತು ಅಂತ. ಇದು ಜಸ್ಟ್ ಹಾಫ್ ಡೇ ವೀಡಿಯೋ ಹಾಕಿದ್ದೀನಿ. ನೆಕ್ಸ್ಟ್ ವೀಡಿಯೋಗಾಗಿ ವೆಯ್ಟ್ ಮಾಡ್ತಾಯಿರಿ. ಬಾಯ್ ಬಾಯ್.